ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿಂಡೋಸ್ 11 ಅಲ್ಲಿ MySQL ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಜಸ್ಟ್ ಗೂಗಲ್ ಕ್ರೋಮಿಗೆ ಹೋಗಿ ಸರ್ಚ್ ಬಾರಲ್ಲಿ MySQL ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಫಸ್ಟ್ ಕಾಣೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು mysql.com ಅಂತ ಕಾಣ್ತಿದೆ. ಆ ಲಿಂಕ್ ಪಕ್ಕದಲ್ಲೇ ಡೌನ್ಲೋಡ್ಸ್ ಅಂತ ಇದೆ. ಆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಸ್ವಲ್ಪ ಇಲ್ಲಿ ನೋಡ್ಬೋದು MySQL ಕಮ್ಯುನಿಟಿ ಡೌನ್ಲೋಡ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಿ MySQL ಇನ್ಸ್ಟಾಲರ್ ಫಾರ್ ವಿಂಡೋಸ್ ಅಂತ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎರಡು ಕಾಣ್ತಿದೆ ನಿಮಗೆ, MySQL MSI ಇನ್ಸ್ಟಾಲರ್ ಮತ್ತು MySQL MSI ಇನ್ಸ್ಟಾಲರ್ ಅಂತ. ಇದರಲ್ಲಿ ನೀವು 352 MB ಇದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಕೇಳುತ್ತೆ, ಅದನ್ನ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಕೆಳಗಡೆ ಒಂದು ಲಿಂಕ್ ಇದೆ, ನೋ ಥ್ಯಾಂಕ್ಸ್ ಜಸ್ಟ್ ಸ್ಟಾರ್ಟ್ ಮೈ ಡೌನ್ಲೋಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ವೇಟ್ ಮಾಡೋಣ ಡೌನ್ಲೋಡ್ ಆಗಲಿ. ಓಕೆ, ಡೌನ್ಲೋಡ್ ಆಗಿದೆ. ಈಗ ಆ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ಚೂಸಿಂಗ್ ಸೆಟಪ್ ಟೈಪ್ ಅಂತ ಇದೆ. ಇದರಲ್ಲಿ ನೀವು ಕಸ್ಟಮ್ ಅಂತ ಕೊಡಿ, ಮ್ಯಾನ್ಯುವಲ್ ಸೆಟ್ಟಿಂಗ್ ಮಾಡ್ಕೋಬೋದು. ಈಗ ಇಲ್ಲಿ ಸೆಲೆಕ್ಟ್ ಪ್ರಾಡಕ್ಟ್ ಅಂತ ಇದೆ. ಇಲ್ಲಿ ನೋಡಿ ಅವೈಲೇಬಲ್ ಪ್ರಾಡಕ್ಟ್ ಅಂತ ಇದೆ. ಇದರಲ್ಲಿ MySQL ಸರ್ವರ್ ಅಂತ ಇದೆ. ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಇಲ್ಲಿ ಕೆಳಗಡೆ ಒಂದು ಲಿಂಕ್ ಬಂದಿದೆ, MySQL ಸರ್ವರ್ 8.0.41 ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ಅಪ್ಲಿಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರೊಳಗೆ MySQL ವರ್ಕ್ ಬೆಂಚ್ ಅಂತಿದೆ, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅದೇ ಥರ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಒಂದು ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ MySQL ಶೆಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು 3 ಸೆಲೆಕ್ಟ್ ಆಗಿದೆ. ಈಗ ನೆಕ್ಸ್ಟು ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು 3 ಫೈಲು ರೆಡಿ ಟು ಇನ್ಸ್ಟಾಲ್ ಅಂತ ಸ್ಟೇಟಸಲ್ಲಿ ಇದೆ. ಕೆಳಗಡೆ ಎಕ್ಸಿಕ್ಯೂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವೇಟ್ ಮಾಡೋಣ ಡೌನ್ಲೋಡ್ ಆಗಲಿ. ನೆಕ್ಸ್ಟು ಟೈಪ್ ಆ್ಯಂಡ್ ನೆಟ್ವರ್ಕ್ ಅಂತ ಇದೆ. ಅಲ್ಲಿ ನೋಡ್ಬೋದು ಪೋರ್ಟ್ ನಂಬರ್ ತೋರಿಸ್ತಾ ಇದೆ 3306 ಅಂತ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಕೆಳಗಡೆ ಇದೆ. ಅದಾದಮೇಲೆ ಇಲ್ಲಿ ಅಥೆಂಟಿಕೇಶನ್ ಮೆಥಡ್ ಅಂತ ಇದೆ, ಅದು ರೆಕಮೆಂಡೆಡ್ ಇದೆ, ಡಿಫಾಲ್ಟ್ ಹಂಗೆ ಬಿಟ್ಬಿಡಿ. ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಕೌಂಟ್ಸ್ ಆ್ಯಂಡ್ ರೋಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಪಾಸ್ವರ್ಡ್ ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಬೇಕಾಗಿರೋ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬೋದು. ನೀವು ಸೆಟ್ ಮಾಡ್ಕೊಳ್ಳಿ, ಬಟ್ ನೆನಪಿಟ್ಕೊಳ್ಳಿ ಆ ಪಾಸ್ವರ್ಡ್ನ, ಮುಂದೆ ಯೂಸ್ ಆಗುತ್ತೆ ಅದು. ನಾ ಕೊಡ್ತಾ ಇದ್ದೀನಿ ಪಾಸ್ವರ್ಡ್ನ, 2 ಸಲ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಕೆಳಗಡೆ ಬಂದು ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ವಿಂಡೋಸ್ ಸರ್ವಿಸ್ ಅಂತ ಇದೆ, ಅಲ್ಲಿ ಏನು ಚೇಂಜಸ್ ಇಲ್ಲ, ನೆಕ್ಸ್ಟ್ ಅಂತ ಕೊಡಿ. ಸರ್ವರ್ ಫೈಲ್ ಪರ್ಮಿಷನ್, ಅಲ್ಲಿ ಏನು ಚೇಂಜಸ್ ಇಲ್ಲ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಕಾನ್ಫಿಗರೇಷನ್ ಅಂತ ಇದೆ, ಅಲ್ಲಿ ಕೆಳಗಡೆ ಎಕ್ಸಿಕ್ಯೂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದೊಂದಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗಿದೆ ಎಲ್ಲ. ಈಗ ಕೆಳಗಡೆ ಇಲ್ಲಿ ಫಿನಿಶ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಅಂತ ಬಂದಿದೆ. ಈಗ ನೀವು ಫಿನಿಶ್ ಅಂತ ಕೊಡಿ. ಓಕೆ, ಈಗ ಇನ್ಸ್ಟಾಲ್ ಆಗಿದೆ. ಈಗ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಯಾವುದ್ರಲ್ಲಿ ಇನ್ಸ್ಟಾಲ್ ಮಾಡಿದ್ರಿ ಅಲ್ಲಿ ಹೋಗಿ ವಿಂಡೋಸ್ ಸಿ ಒಳಗೆ ಹೋಗ್ತಿದ್ದೀನಿ ನಾನು. ಇದರಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರ ಪ್ರೋಗ್ರಾಮ್ ಫೈಲ್ ಒಳಗೆ MySQL ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ಇಲ್ಲಿ MySQL ಸರ್ವರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬಿನ್ ಅಂತ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಹಾಗೆ ಇಲ್ಲಿ ಮೇಲ್ಗಡೆ ಲಿಂಕ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿ ಆ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸರ್ಚ್ ಬಾರಲ್ಲಿ ಬಂದು ಎಡಿಟ್ ಎನ್ವೈರ್ಮೆಂಟ್ ಅಂತ ಟೈಪ್ ಮಾಡಿ, ನಿಮಗೆ ಶೋ ಆಗುತ್ತೆ. ಅದರಲ್ಲಿ ಅಡ್ವಾನ್ಸ್ ಒಳಗಡೆ ಇಲ್ಲಿ ಕೆಳಗಡೆ ನೋಡಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಪಾತ್ ಅಂತ ಸಿಗುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಟಾಪಲ್ಲಿ ನೀವು ಅಂತ ಇದೆ, ನೀವು ಅಂತ ಸೆಲೆಕ್ಟ್ ಮಾಡಿ ನೀವು ಕಾಪಿ ಮಾಡಿರೋ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಓಕೆ ಅಂತ ಕೊಡಿ, ಕ್ಯಾನ್ಸಲ್ ಮಾಡಿ ಇದನ್ನು. ಈಗ ಇಲ್ಲಿ ಸರ್ಚ್ ಬಾರಲ್ಲಿ ಬಂದು CMD ಅಂತ ಟೈಪ್ ಮಾಡಿ. ಇಲ್ಲಿ MySQL - ವರ್ಷನ್ ಅಂತ ಟೈಪ್ ಮಾಡಿ, ನಿಮಗೆ ಯಾವ ವರ್ಷನ್ ಡೌನ್ಲೋಡ್ ಆಗಿದೆ ಅಂತ ತೋರಿಸುತ್ತೆ. ಈಗ ನೆಕ್ಸ್ಟು MySQL -u root -p ಅಂತ ಕೊಡಿ. ಹಾಗೂ ನೀವು ಎಂಟರ್ ಮಾಡಿ. ನೀವು ಫಸ್ಟಿಗೆ ಅಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಪಾಸ್ವರ್ಡ್ ಕೊಟ್ಟಿದ್ರಿ ಇನ್ಸ್ಟಾಲ್ ಮಾಡಬೇಕಾದ್ರೆ, ಆ ಪಾಸ್ವರ್ಡ್ನ ಇಲ್ಲಿ ಹಾಕಿ ನೆಕ್ಸ್ಟ್ ಎಂಟರ್ ಕೊಡಿ. ನೋಡ್ಬೋದು ಲಾಗಿನ್ ಆಗಿದೆ. ಈಗ ನಿಮ್ಮ MySQLಗೆ ನೋಡೋಣ ವರ್ಕ್ ಆಗುತ್ತಾ ಇಲ್ಲ ಅಂತ. ಇದು ಅದಕ್ಕೆ ಒಂದು ಕಮೆಂಟ್ ಟೈಪ್ ಮಾಡ್ತಿದ್ದೀನಿ, ಶೋ ಡೇಟಾಬೇಸಸ್ ಅಂತ. ನೋಡ್ಬೋದು ವರ್ಕ್ ಆಗ್ತಿದೆ ಇದು. ಇದರಲ್ಲಿ ಈಗ ಡಿಫಾಲ್ಟಲ್ಲಿರೋ ಡೇಟಾಬೇಸ್ನ ತೋರಿಸ್ತಿದೆ. ಥ್ಯಾಂಕ್ ಯು ಗೈಸ್.